ಹೆಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯಲ್ಲಿ ಪುಟ್ಟು ದೇವತೆ ಜನಿಸಿದರೆ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಆಕೆಗೆ ನೀವು ಹಿಂದೂ ದೇವತೆಗಳ ಯಾವುದಾದ್ರೂ ಹೆಸರು ನಾಮಕರಣ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಯೂನಿಕ್ ಹೆಸರುಗಳನ್ನು ತಿಳಿಸಿದ್ದೀನಿ. ನಿಮಗೆ ಯಾವುದಾದ್ರೂ ಹೆಸರು ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ವಿದ್ಯೆಗೆ ಅಧಿಪತಿಯಾಗಿರುವ ಸರಸ್ವತಿ ದೇವಿಯ ಹೆಸರನ್ನು ತಿಳಿಯೋಣ ಬನ್ನಿ. ಮೊದಲನೆಯ ಹೆಸರು ಅವಿತ್ರಿ. ಅವಿತ್ರಿ ಸರಸ್ವತಿಯ ನಾನಾ ನಾಮಗಳಲ್ಲಿ ಒಂದು. ಅವಿತ್ರಿ ನಾಮದ ಅರ್ಥ ರಕ್ಷಿಸುವವಳು ಎಂದು. ಎರಡನೆಯ ಹೆಸರು ಉತ್ತರ. ಉತ್ತರ ಕೂಡ ಸರಸ್ವತಿಯ ಇನ್ನೊಂದು ಹೆಸರು. ಉತ್ತರ ನಾಮದ ಅರ್ಥ ಶ್ರೇಷ್ಠ ಅಥವಾ ಅತ್ಯುತ್ತಮವಾದದ್ದು ಎಂದು. ಸರಸ್ವತಿ ದೇವಿಯ ಇನ್ನೊಂದು ಹೆಸರು ಸ್ತೌಮ್ಯ. ಸ್ತೌಮ್ಯ ನಾಮದ ಅರ್ಥ ಪ್ರಶಂಸನೀಯವಾದದ್ದು, ಶ್ಲಾಘನೀಯವಾದದ್ದು ಎಂದು. ಶಕ್ತಿಗೆ ಅಧಿಪತಿಯಾಗಿರುವ ದುರ್ಗಾದೇವಿಯ ನಾಮಗಳನ್ನು ತಿಳಿಯೋಣ. ಮೊದಲನೆಯ ಹೆಸರು ಕಲ್ಯಾಣಿ. ಕಲ್ಯಾಣಿ ದುರ್ಗಾದೇವಿಯ ನಾನಾ ಹೆಸರುಗಳಲ್ಲಿ ಒಂದು. ಕಲ್ಯಾಣಿ ಪದದ ಅರ್ಥ ಸಮೃದ್ಧಿ ಅಥವಾ ಮಂಗಳಕರವಾದದ್ದು ಎಂದು. ಎರಡನೆಯ ಹೆಸರು ಧಾತ್ರಿ. ಧಾತ್ರಿ ನಾಮದ ಅರ್ಥ ತಾಯಿ, ಜನನಿ ಎಂದು. ಭೂಮಿಯ ಮತ್ತೊಂದು ಹೆಸರು ಧಾತ್ರಿ ಕೂಡ. ಮೂರನೆಯ ಹೆಸರು ಶರ್ವಾಣಿ. ಶರ್ವಾಣಿ ಎಂದರೆ ಶಿವನ ಪತ್ನಿ ಅಥವಾ ಶರ್ವನ ಪತ್ನಿ ಎಂದು. ಇದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು. ಮುಂದಿನ ಹೆಸರು ತುವಿಕ್ಷತ್ರ. ತುವಿಕ್ಷತ್ರ ಎಂಬುದು ದೇವತೆಗಳ ತಾಯಿಯಾಗಿರುವ ಅದಿತಿ ದೇವಿಯ ಇನ್ನೊಂದು ಹೆಸರು. ತುವಿಕ್ಷತ್ರ ನಾಮದ ಅರ್ಥ ಪ್ರಬಲ ಆಡಳಿತಗಾರರಿಂದ ರಕ್ಷಿಸುವವಳು ಎಂದು. ಮುಂದೆ ನಾವು ಲಕ್ಷ್ಮಿ ಅಥವಾ ಲಕ್ಷ್ಮೀ ರೂಪದ ಸೀತಾದೇವಿಯ ಹೆಸರುಗಳನ್ನು ತಿಳಿಯೋಣ. ಮೊದಲ ಹೆಸರು ಅತುಲ. ಅತುಲ ಎಂಬುದು ಸೀತಾದೇವಿಯ ಇನ್ನೊಂದು ಹೆಸರಾಗಿದೆ. ಈ ನಾಮದ ಅರ್ಥ ಹೋಲಿಸಲಾಗದ, ಸಾಟಿ ಇಲ್ಲದ ಎಂದು. ಸೀತಾದೇವಿಯ ಹೆಸರಾದ ಎರಡನೆಯ ಹೆಸರು ಧೀಮತಿ. ಧೀಮತಿ ನಾಮದ ಅರ್ಥ ಬುದ್ಧಿವಂತೆ ಎಂದು. ಮೂರನೆಯ ಹೆಸರು ವಿಶೋಕ. ವಿಶೋಕ ನಾಮದ ಅರ್ಥ ಆನಂದ, ಸಂತೋಷದಿಂದ ಇರುವವಳು. ಮುಂದಿನ ಹೆಸರು ಶ್ರೀಯುಕ್ತ. ಶ್ರೀಯುಕ್ತ ಎಂಬುದು ಲಕ್ಷ್ಮೀ ದೇವಿಯ ಹೆಸರಾಗಿದೆ. ಶ್ರೀಯುಕ್ತ ನಾಮದ ಅರ್ಥ ಅದೃಷ್ಟ ಅಥವಾ ಅದೃಷ್ಟವಂತೆ ಎಂದು. ಇನ್ನು ಕೊನೆಯ ಹೆಸರು ವಿದಿತ್ಸ. ವಿದಿತ್ಸ ಎಂಬುದು ಲಕ್ಷ್ಮೀ ದೇವಿಯ ಹೆಸರಾಗಿದೆ. ಇದು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ವಿದಿತ್ಸ ನಾಮದ ಅರ್ಥ ಜ್ಞಾನ ಅಥವಾ ತಿಳಿದುಕೊಳ್ಳುವ ಬಯಕೆ ಇರುವವಳು ಎಂದು. ಈ ವಿಡಿಯೋದಲ್ಲಿ ಯಾವುದಾದ್ರೂ ಹೆಸರು ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ವಿಡಿಯೋನ ನೀವು ನೋಡ್ಬೋದು. ಥ್ಯಾಂಕ್ ಯು.